ಮನೆಯ ಅಳಿಯಂದಿರು ಸೊಸೆಯಂದಿರು ಎಂದಾಗ ಸಹಜವಾಗಿಯೇ ಒಂದಷ್ಟು ಕುತೂಹಲವಿರುತ್ತೆ. ಅವರ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು, ತಮ್ಮ ಅಂತಸ್ತನ್ನೇ ನೋಡಿರ್ತಾರೆ ಅನ್ನೋ ಕುತೂಹಲವೂ ಇರುತ್ತೆ. ಆದ್ರೆ ಮಧ್ಯಮ ವರ್ಗದ ಹುಡುಗನಿಗೂ ಮಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಅದು ದೊಡ್ಡ ಮನೆಯ ದೊಡ್ಡ ಗುಣ ಅಲ್ದೆ ಇನ್ನೇನು. ನಾವೀಗ ಹೇಳೋಕೆ ಹೊರಟಿರೋದು ಶಿವಣ್ಣರ ಅಳಿಯ ದಿಲೀಪ್ ಅವರ ಬಗ್ಗೆ. ಈಗ ದಿಲೀಪ್ ಅವರು ಯಶಸ್ವಿ ಯೂರಾಲಜಿಸ್ಟ್. ಆದ್ರೆ ಅವರ ಬಾಲ್ಯದ ದಿನಗಳು ಇಷ್ಟೇ ರಿಚ್ ಆಗಿತ್ತ ಅಂದ್ರೆ ಖಂಡಿತ ಇಲ್ಲ. ಈ ಬಗ್ಗೆ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಅವರು ಹೇಳಿಕೊಂಡಿದ್ದಾರೆ. ಅವರ ಬಾಲ್ಯದ ಬಗ್ಗೆ ಹೇಳಿಕೊಂಡಿರೋದು ಹೀಗೆ: ಚಿಕ್ಕ ಮಕ್ಕಳು ಸಿನಿಮಾ ನೋಡಿದ್ರೆ ದಿನಕ್ಕೊಂದು ಹೇಳ್ತಾ ಇರ್ತಾರೆ, ಯಾವತ್ತೂ ನಾನು ಡಾಕ್ಟರ್ ಆಗ್ತೀನಿ ಅಂತಿರ್ಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನನ್ನ ತಂದೆ ಇನ್ಫ್ಲೂಯೆನ್ಸ್ ಬಹಳ ಇತ್ತು. ಅಪ್ಪ ಮಂಜೇಗೌಡ ಬೆಂಗಳೂರು BDA ಇಂದ ರಿಟೈರ್ಡ್ ಆದ್ರು ಕಳೆದ 3 ವರ್ಷಗಳ ಹಿಂದೆ. ಅಮ್ಮ ಹೌಸ್ ವೈಫ್. ನನಗೆ ಒಬ್ಬ ಅಣ್ಣ ಇದ್ದಾರೆ, ಅವರು ಮೆಂಟಲಿ ಚಾಲೆಂಜಿಂಗ್. ಅದು ಒಂದು ಕಾರಣ ಅನ್ಸುತ್ತೆ. ಅಪ್ಪ ಯಾವಾಗ್ಲೂ ಹೇಳೋರು ಮಗನನ್ನ ಡಾಕ್ಟರ್ ಮಾಡ್ಬೇಕು ಅಂತ. ಹಾಗಾಗಿ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ. ಹೈಸ್ಕೂಲ್ ಮತ್ತು PUC ಮೈಸೂರಿನಲ್ಲಿ ಮಾಡಿದೆ. ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ. PUCಗೂ ಮುಂಚೆಯೇ ಡಾಕ್ಟರ್ ಮಾಡ್ಬೇಕು ಅನ್ನೋ ಯೋಚನೆ ಇತ್ತು. ಅದೇ ಡೈರೆಕ್ಷನ್ ನಲ್ಲಿ ನಾನು CET ಬರೆದೆ. ಆ ಟೈಮ್ ನಲ್ಲಿ CET ಇತ್ತು, ಈಗ ನೀಟ್ ಅಂತಾರೆ. ಅಲ್ಲಿವರೆಗೆ ಮೆಡಿಸಿನ್ ಹೇಗಿರುತ್ತೋ ಏನೂ ಗೊತ್ತಿರ್ಲಿಲ್ಲ. ಏನ್ ಡೀಟೇಲ್ ರಿಸರ್ಚ್ ಮಾಡಿ ನಾನು ಜಾಯಿನ್ ಆಗ್ತೇನೆ. ಈಗ ಇರೋ ತರಹ ಕೌನ್ಸಿಲಿಂಗ್ ಆಗ್ಲಿ, ನಾಟ್ ರಿಯಲಿ. CET ಆಯ್ತು, ವೈದೇಹಿ ಕಾಲೇಜಿನಲ್ಲಿ ಸೀಟ್ ಸಿಕ್ತು. ಮೊದಲನೇ ವರ್ಷದಲ್ಲೇ ಅನ್ನಿಸ್ತು ಇದು ನನಗೆ ಅಲ್ವೇನು ಅಂತ. ಆದ್ರೆ ಮನೆಯಲ್ಲಿ ಕಷ್ಟಪಟ್ಟು ಸೇರಿಸಿದ್ರು. ನಾನು MBBS ಸೇರಿಕೊಂಡೆ ಅನ್ನೋ ಒಂದೇ ಕಾರಣಕ್ಕೆ ಇಡೀ ಫ್ಯಾಮಿಲಿಯನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಸಿದ್ರು. ಅಪ್ಪ, ಅಣ್ಣ ಅವನ 26 ವರ್ಷದ ವಯಸ್ಸಿನವರೆಗೂ ವಿಶೇಷ ಸ್ಕೂಲ್ ನಲ್ಲಿದ್ದನು. ನಂತರ ಎಲ್ಲಾ ಒಟ್ಟಿಗೆ ಇದ್ದೆವು. ಹಾರ್ಡ್ ವರ್ಕ್ ಇತ್ತು, ಅದನ್ನ ನಾನು ನೋಡ್ತಾ ಇದ್ದೆ. ನನ್ನ ಹತ್ತಿರ ಬಂದು ಯಾವತ್ತೂ ಏನೂ ಹೇಳಲಿಲ್ಲ, ಯಾವುದಕ್ಕೂ ಕಡಿಮೆ ಕೂಡ ಮಾಡಿರ್ಲಿಲ್ಲ ನನ್ನಪ್ಪ. ಆದ್ರೆ ಕೆಲವೊಂದು ಸಲ ಅಪ್ಪನು ಹೇಳಿದ್ರು, ಆಗ್ಲಿಲ್ಲ ಅಂದ್ರೆ MBBS ಬಿಟ್ಬಿಡು ಅಂತ. MBBS ಅಷ್ಟು ಸುಲಭದ ಜರ್ನಿ ಅಲ್ವೇ ಅಲ್ಲ. ಕೆಲವರು ತುಂಬಾ ಬ್ರೈಟ್ ಸ್ಟೂಡೆಂಟ್ ಇರ್ತಾರೆ, ನಾನು ಆವರೇಜ್ ಸ್ಟೂಡೆಂಟ್. ಸ್ಟೇಟ್ ರ್ಯಾಂಕ್ ಹೋಲ್ಡರ್ ಕೂಡ ಅಲ್ಲ. ಓದ್ತಾ ಇದ್ದೆ, ಮ್ಯಾನೇಜಬಲ್. ನನ್ನ ಸ್ಕೂಲಿಂಗ್ ಕೂಡ ಹಾಗೆ ಇತ್ತು. ಅಪ್ಪ ಬಂದಿದ್ದೇ ಕಡಿಮೆ, ಒಬ್ಬರೇ ದುಡಿಯುತ್ತಿದ್ದದ್ದು. ದೊಡ್ಡ ಕುಟುಂಬ. ಅಮ್ಮ ಬಂದು ವರ್ಷದ ಶುರುವಿನಲ್ಲಿ ಬುಕ್ಸ್, ಯೂನಿಫಾರ್ಮ್ ಮತ್ತು ಶೂ ಕೊಡಿಸ್ಬಿಟ್ರೆ ಆ ವರ್ಷದ ಫೀಸ್ ಕಟ್ಟಿದ್ರೆ ಆಯ್ತು. ರಿಪೋರ್ಟ್ ಕಾರ್ಡ್ ಅವತ್ತು ಒಂದಿನ ರಿಪೋರ್ಟ್ ಕಾರ್ಡ್ ಇಸ್ಕೊಂಡು ಬರೋಕೆ ಅಮ್ಮ ನಾನು ಹೋಗ್ತಿದ್ವು ಅಷ್ಟೇ. ಮೊದಲ ವರ್ಷ ಎಕ್ಸಾಮ್ ಮುಗಿಯುವವರೆಗೂ ನನಗೆ ಏನೂ ಅನ್ನಿಸಿರ್ಲಿಲ್ಲ. ಆವರೇಜ್ ಸ್ಟೂಡೆಂಟ್ ಆದ್ರೂ 85% ಆದ್ರೂ ಸ್ಕೋರ್ ಮಾಡ್ತಾ ಇದ್ದೆ. ಮೊದಲ ವರ್ಷ ಲೈಟ್ ಆಗಿ ತಗೊಂಡೆ ಅಂತ ಅನ್ನಿಸ್ತು. 3 ಸಬ್ಜೆಕ್ಟ್ ಕೂಡ 1-2-3 ಮಾರ್ಕ್ ಗಳಿಂದ ಕಳ್ಕೊಂಡೆ. ಮನೆಯಲ್ಲಿ ನಾನು ಅಂದುಕೊಂಡಿದ್ದಕ್ಕಿಂತ ಆರಾಮಾಗಿ ತಗೊಂಡ್ರು. ಮತ್ತೆ ಪ್ರಿಪರೇಷನ್ ಮಾಡಿ ಕಲರ್ಫುಲ್ ಮಾರ್ಕ್ಸ್ ತಗೊಂಡೆ. ಡಾಕ್ಟರ್ಸ್ ಲೈಫ್ ಅಷ್ಟು ಈಸಿ ಅಲ್ಲ, ಸೆಟಲ್ ಆಗೋದಕ್ಕೆ ತುಂಬಾ ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಡಾಕ್ಟರ್ ದಿಲೀಪ್ ಅವರು ತಮ್ಮ ಬಾಲ್ಯದ ಜೀವನದಲ್ಲಿ ಕಳೆದಂತ ಕ್ಷಣಗಳನ್ನ ಹಂಚಿಕೊಂಡಿದ್ದಾರೆ.